ಯಾರು ಸ್ನೇಹಿತರೆ, ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಿಗ್ ಬಾಸ್ ಫೈನಲ್ನ ಟೆರೆಸ್ ಮೇಲೆ ಕೂತ್ಕೊಂಡು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ನಾವು ಹೇಗೆ ನೋಡ್ತೀವಿ, ಹೇಗೆ ಯಾರು ಗೆಲ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ನಾವು ಯಾವ ರೀತಿ ಅದನ್ನು ಸಂಭ್ರಮಾಚರಣೆ ಮಾಡಿದ್ವಿ, ಯಾರ್ಯಾರು ಕೂತ್ಕೊಂಡು ನೋಡಿದ್ವಿ ಅಂತ ತೋರಿಸ್ತೀನಿ. ದೊಡ್ಡ ಸ್ಕ್ರೀನಲ್ಲಿ ನೋಡೋದೇ ಮಜಾನೇ ಬೇರೆ. ಬನ್ನಿ ನೋಡೋಣ. ನೋಡ ಎಲ್ಲ ಮಗ ಬೈಲಿ ಏನು ಮಾಡ್ತಿದ್ಯಾ, ಏನು ಮಾಡ್ತಿದ್ಯ ಹೇಳು. ಬಿಗ್ ಬಾಸ್ ದೊಡ್ಡ ಸ್ಕ್ರೀನಲ್ಲಿ ಬಿಗ್ ಬಾಸ್ ಎಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ ಇಲ್ಲಿ. ಅಮ್ಮವ್ರ ನೀವೇನು ನೋಡ್ತಾ ಇದ್ದೀರಾ? ಯಾರು ಗೆಲ್ಬೇಕು ನಿಮಗೆ? ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕೇಳ್ಬೇಕು? ಪವಿ, ನಿನ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಇಲ್ಲಿರೋರು ಎಲ್ಲಾರ್ದುನಾ? ಎಲ್ಲ ಗಿಲ್ಲಿ ಅಭಿಮಾನಿಗಳ ಸಂಘ ಇದು. ಹೇಳು ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಗಿಲ್ಲಿ ಅಭಿಮಾನಿಗಳೆಲ್ಲ ಕೂತ್ಕೊಂಡು ದೊಡ್ಡ ಸ್ಕ್ರೀನ್ ಅಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀವಿ. ಎಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ಬಿಗ್ ಬಾಸ್ ನೋಡಿ. ಬಾಸ್ ಬಂದ್ರು. ಪ್ರೀತಿ ಇತ್ತು, ಎಲ್ಲ ಮಿಕ್ಸ್ ಆಗಿ ಒಂದು ಸಿನಿಮಾ, ಒಂದು ಸೂಪರ್ ಹಿಟ್ ಸಿನಿಮಾ ನೋಡಿದ್ರೆ ಹೆಂಗಿರ್ತದೆ ಆ ತರ ಫೀಲ್ ಆಯ್ತಾ ಇದೆ ನನಗೆ ಈ ಬಿಗ್ ಬಾಸ್ ಮನೆ. ಹೊರಗಡೆಯಿಂದ ನೋಡಿದಾಗ ಇಲ್ಲಿ ಬಂದ್ರೆ ಇದು ಶೋ ಅಲ್ಲ ಅಣ್ಣ, ಜೀವನ ಅಂತ ಗೊತ್ತಾಯ್ತು ಅಣ್ಣ. ಥ್ಯಾಂಕ್ಸ್ ಅಣ್ಣ, ಇಲ್ಲಿವರೆಗೂ ನಾವು ಇಲ್ಲಿವರೆಗೂ ಕರ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಸಾಯೋವರೆಗೂ ನನ್ನ ತಪ್ಪು ಮಧ್ಯದಲ್ಲಿ ಎಲ್ಲರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಇಲ್ಲಿವರೆಗೂ ಕರ್ಕೊಂಡಿದ್ದೀರಲ್ಲ ಅಣ್ಣ, ಅದಕ್ಕೆ ಥ್ಯಾಂಕ್ಸ್ ಅಣ್ಣ. ಲೈಫಲ್ಲಿ ಸಾಯೋವರೆಗೂ ಗಿಲ್ಲಿ 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 ಸೂಪರ್. ನೋಡುವ ಹಾಂ ಹೇಳಿ, ಏನು ಮಾಡ್ತೀವಿ ಇವಾಗ? ಮಾಡು. ಗುಡ್. ನೋಡೋಣ ಗಿಲ್ಲಿ ಗೆಲ್ತಾರ ಇಲ್ವಾ ಅಂತ ಆಮೇಲೆ ಗೊತ್ತಾಗುತ್ತೆ. ಹಳೆ ಕಾಲದಲ್ಲಿ ಪಿಕ್ಚರ್ ನೋಡೋತರ ಇಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಚಾಪೆ ಕಡಲೆಕಾಯಿ ಅದನ್ನೆಲ್ಲ ತಂದ್ಬಿಟ್ರೆ. ರಾಜ್ಯಾದ್ಯಂತ ಕರೆಂಟ್ ಹೋಗ್ಬಿಟ್ಟಿದೆ. ಕರೆಂಟ್ ಹೋಗ್ಬಿಡ್ತು. ಅಯ್ಯೋ, ಕರೆಂಟ್ ಹೋಗ್ಬಿಟ್ಟಿದೆ. ಏರಿಯಾ ಫುಲ್ ಕರೆಂಟ್ ಹೋಗಿದೆ. ಇಲ್ಲಿ ಮಾತ್ರ ಏನಲ್ಲ. ನೋಡ್ತಾ ಇದ್ರು ಬಿಗ್ ಬಾಸು. ಅಶ್ವಿನಿ ಮೇಡಮ್ ಹೋಗೋಷ್ಟಲ್ಲಿ ಕರೆಂಟ್ ಹೊಟ್ಟೋಯ್ತು. ಒಳ್ಳೆ ಕತೆ. ಇವೇನು ಮಾಡ್ತೀರಾ ಇವಾಗ? ಏನು ಮಾಡ್ತೀರಾ? ಕರೆಂಟ್ ಹೋಯ್ತಲ್ಲ. ಕರೆಂಟ್ ಹೋದ್ರೆ ಈಗ ಬೆಸ್ಕಾಮ್ ಫೋನ್ ಮಾಡೋದು. ಮೊಬೈಲ್ ಇದೆ ಬಿಡಿ, ಬೆಸ್ಕಾಮ್ ಫೋನ್ ಮಾಡೋದು. ಮೊಬೈಲಲ್ಲಿ ನೋಡ್ಬೋದು. ಕರೆಂಟ್ ಏರಿಯಾ ಫುಲ್ಲು ಕರೆಂಟ್ ಹೋಗ್ಬಿಟ್ಟಿದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಶ್ವಿನಿ ಮೇಡಮ್ ತೆಗ್ಸ್ಬಿಟ್ಟವ್ರು. ಬಂದಿದೆ ಕರೆಂಟ್ ಇವಾಗ. ಇವಾಗ ಎಲ್ಲ ಸೆಟ್ ರೀಸ್ಟಾರ್ಟ್ ಆಗಬೇಕು. ಲೋಡಿಂಗ್ ಇವರೆಲ್ಲ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾವ್ರೆ. ಅಲ್ಲಿ ನೋಡಾಗಷ್ಟು ಅವ್ರು ಕಾಯಕ್ಕಾಗಲ್ಲ. ನಮ್ಮ ಮಗುಗೆ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಹಳೆ ಪಿಕ್ಚರ್ ಅವಾಗೆಲ್ಲ ಪಿಕ್ಚರ್ ನೋಡಕ್ ಕೂತ್ಕೊಂಡು ನಮ್ಮ ಮಗುಗೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ ಈಗ. ಈ ತರ ಗಣೇಶ್ ನಮ್ದು ಕೂತ್ಕೊಂಡು ನೋಡ್ತೀವಿ ನಾವು. ಅವ್ರಿಗೆಲ್ಲ ಚಾನಲ್ ಕೊಡಿಸ್ತಾ ಇದೀವಿ. ಅವಾಗ ಶಿವರಾತ್ರಿ ಬಂತು ಅಂದ್ರೆ ಡಿವಿಡಿ ತಗೊಳ್ಳೋದು ಅಲ್ಲ, ನಾವೆಲ್ಲ ಗಣೇಶ್ ಹಬ್ಬದಲ್ಲಿ ಈ ಥರ ಮಾಡ್ತಾ ಇದ್ವಿ. ರಾತ್ರಿ 4 ಕ್ಯಾಸೆಟ್ ತಂದ್ಬಿಟ್ಟು ರಾತ್ರಿಯಿಂದ ಬೆಳಗ್ಗೆವರೆಗೂ 4 ಪಿಕ್ಚರು.
ಇಡೀ ನೈಟ್ ನೋಡೋದು ಒಂದು ಬರ್ತಿದ್ವಿ ಶಿವರಾತ್ರಿ ಎದ್ದಿರ್ಬೇಕಲ್ಲ ನಾವ್ಯಾವ ಪಿಕ್ಚರ್ ಬೇಕು ತಂದು ಫಸ್ಟ್ ಬಂದಾಗ ಭಯ ಆಯ್ತು ಅಣ್ಣ. ಎಷ್ಟೊಂದು ಕ್ಯಾಮ್ರಾ ಫಸ್ಟ್ ಸಕ್ಕನ್ ಭಯ ಆಗ್ಬಿಡ್ತು ಅಣ್ಣ. ಎಷ್ಟೊಂದು ಕ್ಯಾಮ್ರಾ ಮುಂದೆ ಈ ಲೈಟಿಂಗ್ ಇದ್ರ ಮಧ್ಯೆ ಹೆಂಗೆ 100-120 ದಿನ ಇಷ್ಟು ಕಂಟೆಸ್ಟೆಂಟ್ಸ್ ಅಂತ. ಆಮೇಲೆ ಹೋಯ್ತಾ ಅಡ್ಜಸ್ಟ್ ಆಗೋ ಸ್ಟಾರ್ಟ್ ಆಯ್ತು ಅಣ್ಣ. ವಿಡಿಯೋ ಮಾಡ್ತಿದ್ದೀರಾ? ಮಗು ಯಾರು ಊಟ ಬೇಕಾ? ಯಾಕೆ 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 ಚಪ್ಪಾಳೆ? ಅಶ್ವಿನಿ ಔಟ್. ಅವ್ರ ಮಗ ನೋಡಿ ಪಾಪ. ಒಂದು ಕನ್ಸಿ ಸಾಕು. ಎಲ್ಲ ಎಲ್ಲ ಎಕ್ಸೈಟ್ಮೆಂಟ್. ಇಲ್ಲ ಬಿಡ ಮಚ್ಚ 60 ಹೊಡಿಬೇಕು. ಅರ್ಧ 20 ಅಂತ ಹೇಳ್ತಾ ಬಿಗ್ ಬಾಸ್ ಸೀಸನ್ is ನಾವು ರೆಡಿಯಪ್ಪ 60. ಯಾರು? ಸೂಪರ್. ಎಲ್ಲ ಮಕ್ಕಳೇ ಹೋಗಿ.
ಅಷ್ಟೇ. ಹೊಡರಿ ಚಪ್ಪಳ. ಇಲ್ಲ ಅವ್ರು ಪಾಸ್ ಮಾಡ್ತಾವ್ರೆ. ಅಲ್ಲ ಪಾಸ್ ಮಾಡ್ತಾವ್ರೆ ಫೋಟೋ ತಗೊಳಕ್ಕೆ ಅಂತ. ರಿವರ್ಸ್ ಆಗಲ್ಲ, ಅದು ಬರಲ್ಲ. Thank you sir, thank you so much.